ನಮಸ್ಕಾರ ಎಲ್ರಿಗೂ, ನಾನು ಶ್ರೀಲತಾ. ಆಲೂಗೆಡ್ಡೆ ಅಥವಾ ಆಲೂಗೆಡ್ಡೆಯಿಂದ ಮಾಡಿರೋ ಸ್ನ್ಯಾಕ್ಸ್ ಅಂದ್ರೆ ಎಲ್ರಿಗೂ ಇಷ್ಟ. ಎಲ್ರಿಗೂ ಗೊತ್ತಿದೆ, ಚಿಪ್ಸ್ ಆಗ್ಲಿ, ಲೇಸ್ ಆಗ್ಲಿ, ಈ ತರ ಥಿಂಗ್ಸ್ ನ ಮಕ್ಕಳು ಅದೆಷ್ಟು ಇಷ್ಟಪಟ್ಟು ತಿಂತಾರೆ ಅಂತ. ಇಂಥದೇ ಒಂದು ಆಲೂಗೆಡ್ಡೆಯಿಂದ ಮಾಡೋ ಒಂದು ಸ್ನ್ಯಾಕ್ ನ ಇವತ್ತು ಇಟ್ಕೊಡ್ತೀನಿ. ಏನೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನ ನೋಡೋಣ. ಇದನ್ನ ಮಾಡೋದಕ್ಕೆ 2 ದೊಡ್ಡ ಆಲೂಗೆಡ್ಡೆ ತಗೊಂಡಿದ್ದೀನಿ, ಕಡಲೆ ಬೀಜ 1/4 ಕಪ್, ಕರಿಬೇವಿನ ಸೊಪ್ಪು ಸ್ವಲ್ಪ, ಅಚ್ಕಾರದ ಪುಡಿ 3/4 ಟೀ ಸ್ಪೂನ್, ಒಂದು 4 ರಿಂದ 5 ಎಸಳು ಬೆಳ್ಳುಳ್ಳಿ, ಚಾಟ್ ಮಸಾಲ ಅರ್ಧ ಟೀ ಸ್ಪೂನ್, ಮ್ಯಾಗಿ ಮಸಾಲ ಪೌಡರ್, ಇದು ನಿಮ್ಗೆ ಯಾವ್ದಾದ್ರು ಸಣ್ಣ ಅಂಗಡಿಗಳಲ್ಲಿ ಸಿಗುತ್ತೆ, ಇದೊಂದು 1 ಟೀ ಸ್ಪೂನ್ ಅಷ್ಟು, ಉಪ್ಪು ರುಚಿಗೆ ತಕ್ಕಷ್ಟು. ಮೊದಲು ಆಲೂಗಡ್ಡೆ ಸಿಪ್ಪೆ ತೆಗೆಯೋಣ. ಇದನ್ನ ತೆಳ್ಳಗೆ ಕಟ್ ಮಾಡ್ಕೊಳ್ಳೋಣ. ಈ ತರ ನೋಡಿ, ಈ ತರ ಕಡ್ಡಿಗಳಾಗಿ ಕಟ್ ಮಾಡ್ಕೊಳ್ಳಿ. ಇದನ್ನ ಆಲೂಗೆಡ್ಡೆಯಲ್ಲಿ ಸ್ಟಾರ್ಚ್ ಇರೋದ್ರಿಂದ ಇದನ್ನೊಂದು ಸ್ವಲ್ಪ ಚೆನ್ನಾಗಿ ವಾಶ್ ಮಾಡ್ಕೊಂಡ್ರೆ ಚೆನ್ನಾಗಿ ಕ್ರಿಸ್ಪಿ ಬರುತ್ತೆ. ಒಂದ್ 2-3 ನೀರಲ್ಲಿ ಇದನ್ನ ವಾಶ್ ಮಾಡಿ ತೆಗೆದ್ಬಿಡೋಣ. ಡ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲ ಅಂತ ಹೇಳಿದ್ರೆ ಇದನ್ನ ಎಣ್ಣೆಗೆ ಹಾಕ್ಬೇಕಾದ್ರೆ ಎಲ್ಲ ನಿಮ್ಮ ಮುಖಕ್ಕೆ ಹಾರುತ್ತೆ. ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿ ರೆಡಿ ಇಡೋಣ. ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಒಂದೊಂದಾಗಿ ಸಾಮಗ್ರಿಗಳನ್ನ ಹಾಕಿ ಹುರ್ಕೊಳ್ಬೇಕು. ಮೊದಲಿಗೆ ಆಲೂಗೆಡ್ಡೆ, ಇದನ್ನೊಂದು ಪಾತ್ರೆಗೆ ಹಾಕ್ಕೊಳ್ತಿದ್ದೀನಿ. ಕಡಲೆ ಬೀಜ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಅಚ್ಕಾರದ ಪುಡಿ, ಚಾಟ್ ಮಸಾಲ, ಮ್ಯಾಗಿ ಮಸಾಲ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಒಂದು ಸಿಂಪಲ್ ಈಸಿ ಈವ್ನಿಂಗ್ ಸ್ನ್ಯಾಕ್ ಇಷ್ಟೊಂದು ಬೇಗ ರೆಡಿ ಆಯ್ತಲ್ಲ. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮಗೆ ಇಷ್ಟ ಆದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇನ್ನೊಂದ್ಸಲ ಭೇಟಿಯಾಗೋಣ ಒಂದು ಹೊಸ ರೆಸಿಪಿ ಜೊತೆ. ನಮಸ್ಕಾರ.